ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 76ನೆಯ ಶ್ಲೋಕ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರ ಸ್ವರೂಪ, ಸರ್ವಶಕ್ತಿ ಪೀಠಗಳು ಪುಣ್ಯಕ್ಷೇತ್ರಗಳ ರೂಪದಲ್ಲಿರುವ ದೇವಿ ಆ ಜಗನ್ಮಾತೆ. ಭಕ್ತರ ಶರೀರಗಳೇ ತನ್ನ ಕ್ಷೇತ್ರವಾಗಿ ಮಾಡಿಕೊಂಡು ವಾಸ ಮಾಡುವ ಶ್ರೀಮಾತೆ ಕ್ಷೇತ್ರ ಸ್ವರೂಪಳು. ಕ್ಷೇತ್ರೇಶಿ, ಕ್ಷೇತ್ರವು ಶರೀರವಾದರೆ ಕ್ಷೇತ್ರಜ್ಞನು ಈಶ್ವರ. ಆ ಇಬ್ಬರನ್ನೂ ಪಾಲಿಸುವ ತಾಯಿ ಕ್ಷೇತ್ರೇಶಿ, ಆಕೆಯೇ ಈಶ್ವರಿ. ಕ್ಷೇತ್ರ ಕ್ಷೇತ್ರಜ್ಞ ಪಾಲಿಸಿ. ಶರೀರವು ಕ್ಷೇತ್ರ, ಅದರಲ್ಲಿರುವ ಜೀವ ಕ್ಷೇತ್ರಜ್ಞ. ಆ ಇಬ್ಬರನ್ನೂ ಪರಿಪಾಲಿಸುತ್ತಾಳೆ ದೇವಿ. ಕ್ಷೇತ್ರೇಶಿ, ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ, ಎರಡೂ ನಾಮಗಳು ಸಹ ಒಂದೇ ಅರ್ಥವನ್ನು ಹೊಂದಿದ ನಾಮಗಳು. ಎರಡು ಸಲ ಹೇಳಿರುವುದು ಕ್ಷೇತ್ರ ಸ್ವರೂಪವಾದ ಶರೀರವಾದರೂ ಪುಣ್ಯಕ್ಷೇತ್ರವಾದರೂ ಆಕೆ ರೂಪದಲ್ಲೇ ಇದ್ದುಕೊಂಡು ಆ ಕ್ಷೇತ್ರಕ್ಕೆ ಆಧಿಪತ್ಯವನ್ನು ವಹಿಸಿ ಕ್ಷೇತ್ರೇಶಿಯಾಗಿರುತ್ತಾಳೆ. ಶರೀರದಲ್ಲಾಗಲಿ ಕ್ಷೇತ್ರದಲ್ಲಿ ಆಗಲಿ ಯಾವ ದೇವತೆ ನೆಲೆಸಿದ್ದರೂ ಜಗನ್ಮಾತೆಯು ಆ ಶರೀರ ಅಥವಾ ಕ್ಷೇತ್ರವನ್ನು, ಅದರಲ್ಲಿ ನೆಲೆಸಿರುವ ದೇವತೆಯನ್ನು ಸಹ ಪಾಲಿಸುತ್ತಾ ಶಾಸಿಸುತ್ತಾಳೆ. ಆ ಶರೀರಕ್ಕೆ ಇಲ್ಲವೇ ಕ್ಷೇತ್ರಕ್ಕೆ ಅದ್ಭುತವಾದ ಕೀರ್ತಿ, ತೇಜಸ್ಸು, ಪವಿತ್ರತೆ ಪ್ರಸಾದಿಸಿ ಇತರರ ಕೈಯಲ್ಲಿ ಸಹ ಕೀರ್ತಿಸಲ್ಪಡುವಂತೆ, ಗುರುತಿಸಲ್ಪಡುವಂತೆ ಅನುಗ್ರಹಿಸುತ್ತಾಳೆ ಜಗನ್ಮಾತೆ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರಜ್ಞ ಪಾಲಿನಿ ಮುದ್ದಾದ ಈ ಶ್ಲೋಕ ಪಾದವದು. ಕ್ಷಯವೃದ್ಧಿ ವಿನಿರ್ಮುಕ್ತ, ಚಂದ್ರ ಕಲೆಗಳಿರುವಂತೆ ಆಕೆಗೆ ಹಾನಿ ವೃದ್ಧಿಗಳಿಲ್ಲವಾದ್ದರಿಂದ ಆಕೆ ನಿತ್ಯ ಸತ್ಯ ಸ್ವರೂಪಿಣಿ. ಕರ್ಮ ಸಂಬಂಧವಾದ ಸಕಲ ಜೀವರಾಶಿಯನ್ನು ಅನುಭವಿಸುವ ಕ್ಷಯ ಅಥವಾ ವೃದ್ಧಿಗಳೆಂಬುದು ಆ ತಾಯಿಗೆ ಸೋಕುವುದಿಲ್ಲ. ಅವು ಅಲ್ಲದೆ ಪರಬ್ರಹ್ಮ ಸ್ವರೂಪಿಣಿ ಶ್ರೀಮಾತೆ. ಕ್ಷೇತ್ರಪಾಲ ಸಮರ್ಚಿತ, ಈ ಒಂದು ವರ್ಣನೆ ನಾವು ಒಂದು ಈಶ್ವರನ ಒಂದು ದೇವೋಂಕಿ ದೇವ ಮಹಾದೇವ್ ಅಂತ ಬಂತು ಸೀರಿಯಲ್, ಅದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಬಾಲಶಿವನ ರೂಪವನ್ನು ಕ್ಷೇತ್ರಪಾಲ ಆಗ್ತಾನೆ. ಆ ಬಾಲಶಂಕರನ ಮೂರ್ತಿಯ ಚಿತ್ರಗಳು ಹೆಚ್ಚಿಗೆ ಕರ್ನಾಟಕದಲ್ಲೇ ಕಾಣಸಿಗುತ್ತವೆ. ಪರ್ವತ ಶ್ರೇಣಿಗಳು, ಅರಣ್ಯದ ಪಕ್ಕದಲ್ಲಿ ಪ್ರವಹಿಸುವ ಸುರಗಂಗಾ ನದಿ, ಆ ಅದ್ಭುತ ಸೌಂದರ್ಯಭರಿತ ಪ್ರಕೃತಿಯಲ್ಲಿ ಹಣೆಯ ಮೇಲೆ ವಿಭೂತಿ ಪಟ್ಟೆಗಳು, ಶರೀರಕ್ಕೆ ಆಚ್ಛಾದನೆಯಾಗಿ ಹುಲಿ ಚರ್ಮದ ತುಂಡು, ಪಕ್ಕದಲ್ಲಿ ಶೂಲವನ್ನು ಇಟ್ಕೊಂಡು ಬೆಳದಿಂಗಳಿನಂತಹ ನಗೆಯನ್ನು ಬೀರುತ್ತಾ ಪ್ರತಿಯೊಬ್ಬ ಮಾತೃಮೂರ್ತಿಗೂ ಆ ಬಾಲಕನನ್ನು ಮಡಿಲಲ್ಲಿ ಎತ್ತುಕೊಂಡು ನಾವು ಆಡಿಸ್ಬೇಕು ಅಂತ ಬಯಕೆ ಉಂಟಾಗುತ್ತದೆ. ಅದ್ಭುತ ಸೌಂದರ್ಯದಿಂದ ಪಕ್ಕಕ್ಕೆ ತಿರುಗಿ ಮಲಗಿರುವ ಮೂರ್ತಿ ಅದು ಬಾಲ ಶಿವಮೂರ್ತಿ. ಆ ಒಂದು ಕತೆ ಬರುತ್ತೆ ವೀಕ್ಷಕರಲ್ಲಿ. ಆ ಕಾಳಿಯ ರೂಪವನ್ನು ತಾಳಿರ್ತಾಳೆ ಆ ಮಹಾತಾಯಿ. ಈ ಬಾಲಮೂರ್ತಿಯ ಆವಿರ್ಭಾವಕ್ಕೆ ಕಥೆಯೊಂದು ಇದೆ. ಹಿಂದೆ ದಾರಕಾಸುರನನ್ನು ರಾಕ್ಷಸರ ಸಂಹಾರ ಮಾಡಲು ಕಾಳಿಕಾದೇವಿಯು ಬಳಸಿಕೊಂಡು ಪರಶಿವನ ಆಕೆಯ ಸಂಹಾರ ಕಾರ್ಯವನ್ನು, ಅದರಲ್ಲೂ ಅಸುರರ ಸಂಹಾರವನ್ನು ಮಾಡಲು ನೆರವೇರಿಸಿಕೊಳ್ಳಲು ತಾಮಸ ಶಕ್ತಿ ಸ್ವರೂಪಿಣಿಯಾಗಿ ಭಯಂಕರ ರೂಪವನ್ನು ಹೊಂದ್ತಾಳೆ. ಆ ಕಾಳಿಯ ರೂಪದಲ್ಲಿ ಅಮ್ಮ ಅಸುರರನ್ನು ಸಂಹಾರ ಮಾಡ್ತಾಳೆ. ಅನಂತರ ಆಕೆ ಸಾತ್ವಿಕ ರೂಪ ತಗೊಳಕ್ಕೆ ಹೋಗ್ತಾಳೆ. ಅದು ಬರೋದೇ ಇಲ್ಲ. ಉಗ್ರ ಸ್ವಭಾವವನ್ನೇ ಸಹ, ಉಗ್ರ ರೂಪವನ್ನೇ ಆಕೆ ಆ ದೇವಿಗೆ ಸಾಧ್ಯ ಆಗೋದಿಲ್ಲ ಶಾಂತ ರೂಪಕ್ಕೆ ಬರೋದೆ. ಆಗ ಆ ಕಪಾಲ ಮಾಲಾಧಾರಣಿಯಾಗಿ ರಕ್ತ ಸಿಕ್ತಾಗಿರ್ತಕ್ಕಂಥ ಆ ನಾಲಿಗೆ ಉದ್ದ, ಆಮೇಲೆ ಕೂದಲೆಲ್ಲ ಇದು ಮಾಡಿಕೊಂಡು ಅರೆನಗ್ನ ಶರೀರದಿಂದ ಭಯಂಕರವಾದ ಅವತಾರದಲ್ಲಿ ಬರ್ತಾ ಇರ್ತಾಳೆ. ಆಗ ಎಲ್ಲ ಲೋಕಗಳೇ ಭಯಭೀತಿಯಿಂದ ನಡುಗಿ ಹೋಗ್ತವೆ. ಆಗ ಜಗನ್ಮಾತೆಯ ಸರ್ವ ಪ್ರಾಣಿ ಕೋಟಿಯನ್ನು ವಿಚಕ್ಷಣರಹಿತಳಾಗಿ ಕಬಳಿಸ್ತಾ ಇರ್ತಾಳೆ. ಇದನ್ನು ಕಂಡ ಈಶ್ವರ ಏನು ಮಾಡ್ತಾನೆ, ಆ ದೇವತೆಗಳ ಮೊರೆ ಹೋಗ್ತಾರೆ. ಆಗ ಈಶ್ವರನ ಆಲೋಚಿಸಿ
ಎಷ್ಟಾದರೂ ಆಕೆ ಸ್ತ್ರೀ ಮೂರ್ತಿಯಲ್ಲ, ಮಮತಾಮಯಿ. ಆದ್ದರಿಂದ ಶಿವ ತನ್ನಲ್ಲಿನ ಒಂದು ಅಂಶವನ್ನು ಬಾಲಶಿವನನ್ನಾಗಿ ರೂಪಿಸಿಕೊಳ್ತಾನೆ. ಆಕೆ ಬರುವ ದಾರಿಯಲ್ಲಿ ಚಿಕ್ಕ ಮಗುವಿನ ರೂಪದಲ್ಲಿ ಮಲ್ಕೊಂಡು ಅಳ್ತಾನೇ ಇರ್ತಾನೆ. ಅದನ್ನು ನೋಡಿಬಿಟ್ಟು ಆಕೆ ಮಾತೃಮೂರ್ತಿ ಆ ಮಗುವನ್ನು ಹಿಡ್ಕೊಂಡು ತೊಡೆ ಮೇಲೆ ಮಲಸ್ಕೊಳ್ತಾಳೆ. ಆಗ ಆ ಮಾತೃಮೂರ್ತಿ ಪ್ರಕಟವಾಗಿ ಆಕೆಗೂ ಸ್ವಂತ ಮಕ್ಕಳಂತೂ ಯಾರಿದ್ದಾರೆ ಹೇಳಿ. ಆ ವಿಘ್ನೇಶ್ವರ ಏನೋ ತಾನು ಮೈ ಉಜ್ಕೊಳ್ಳುವಾಗ ಆ ಒಂದು ಇದರಿಂದ ಬಂದಿರತಕ್ಕಂಥ ಗಜಾನನ. ಕಾರ್ತಿಕೇಯ ಜನನ ಅಂತೂ ಶಿವಪಾರ್ವತಿಯ ಅದು ಒಂದು ಪ್ರಣಯ ಕೇಳಿ ಸಮಯದಲ್ಲಿ ಮಹಾಶಕ್ತಿಯುತವಾದ ಶಿವನ ವೀರ್ಯವನ್ನು ಪಾರ್ವತಿ ತಾಳಲಾರದೆ ಅದನ್ನು ಕೈ ಬಿಟ್ಬಿಡ್ತಾಳೆ. ಅದು ಹುಲ್ಲಿನ ಮೇಲೆ ಬಿದ್ದಾಗ ಆ 6 ಮಂದಿ ಕೃತಿಕೆಯರು ಆ ಬಾಲಕನನ್ನು ಪೋಷಿಸ್ತಾರೆ. ಎತ್ತಿ ಆ ಮಗುವಿಗೆ ಒಂದು ಹಾಲು ಕೊಡ್ತಾರೆ. 6 ಜನ ತಾಯಿಯರು ನೀಡಿರ್ತಕ್ಕಂಥ ಸ್ತನ್ಯವನ್ನು ಆ ಮಗುವು 6 ತಲೆಗಳನ್ನು ಹೊಂದಿ ಷಣ್ಮುಖ ನೆನೆಸ್ಕೊಳ್ತಾನೆ. ಪಾರ್ವತಿ ವಿಘ್ನೇಶ್ವರನಿಗೂ ಹಾಲು ಕೊಡಲಿಲ್ಲ, ಷಣ್ಮುಖನಿಗೂ ಕೊಡಲಿಲ್ಲ. ಆಗ ಈ ಮಗು ಅಳ್ತಾ ಇರುತ್ತಲ್ಲ, ಬಾಲಶಿವನ ಅಳುತ್ತಿದ್ದ ಮಗನನ್ನು ಯಾರೂ ದಿಕ್ಕಿಲ್ಲ, ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಈ ನದಿ ತೀರದಲ್ಲಿ ಈ ಅರಣ್ಯ ಮಧ್ಯದಲ್ಲಿ ನೋಡಿ ಇಷ್ಟು ಚಿಕ್ಕ ಮಗುವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಪ್ರಕೃತಿಯೇ ರಕ್ಷಣೆ ಮಾಡಲಿ ಎಂದುಕೊಂಡು ಆ ಮಗು ಅಪರೂಪದ ಅತಿಶಯ ಸೌಂದರ್ಯ ಉಳ್ಳಿರ್ತಕ್ಕಂಥ ಈ ಬಾಲಕನಿಗೆ ತಾನು ತಾಯಿ ಎಷ್ಟೇ ಆಗಲಿ ಆ ಭಾವನೆ ಉಂಟಾಗುತ್ತದೆ. ಆಕೆಯ ಉಗ್ರ ಭಾವ ಮಾಯ ಆಗಿ ಆಗ ಅಂದ್ಕೊಂಡ ತಕ್ಷಣ ಆ ಉಗ್ರ ಭಾವ ಮಾಯೆಯಾಗುತ್ತೆ. ಆಕೆಯ ಸ್ತನಗಳಲ್ಲಿ ಹಾಲು ಉಕ್ಕಿ ಬಂದು ಆ ಬಾಲಶಿವನನ್ನು ಅಪಾರವಾದ ಮಾತೃ ಮಮತೆಯಿಂದ ಮಡಲಲ್ಲಿಟ್ಕೊಂಡು ಆ ಹಾಲು ಉಣಿಸ್ತಾಳೆ ಆ ತಾಯಿ. ಆ ಹಾಲನ್ನು ಇಟ್ಟಂಥ ಆ ಬಾಲಶಿವ ಕ್ಷೇತ್ರಪಾಲಕನಾಗ್ತಾನೆ. ಆಗ ಕ್ಷೇತ್ರಪಾಲ ಶಿವ ಅಂತ ಸರ್ವ ದೇವತೆಗಳಿಂದ ಪೂಜಿಸಲ್ಪಡ್ತಾನೆ. ಆ ಮಾತೃ ಮಮತೆಯ ಪಾರವಶ್ಯದಲ್ಲಿ ಆಕೆಯಲ್ಲಿನ ಉಗ್ರ ಭಾವ ಹಾಗೂ ರೂಪಗಳು ಮಾಯವಾಗ್ತವೆ. ಸಕಲ ಜೀವರಾಶಿಗಳಿಗೆ ತಾಯಿಯಾದ ಆ ಜಗಜ್ಜನನಿ ಆ ರೀತಿ ಬಾಲಶಿವನಿಗೆ ತಾಯಿಯಾಗ್ತಾಳೆ. ಅಲ್ಲಿ ಪ್ರಸವಿಸದೇ ಲಭಿಸಿದ ಮಗುವಿಗೆ ಹಾಲು ಉಣಿಸ್ತಾಳೆ, ಸ್ತನ್ಯಪಾನವನ್ನು ನೀಡ್ತಾಳೆ. ಹಾಗೆ ಈ ಒಂದು ಕ್ಷೇತ್ರಪಾಲ ಸಮರ್ಚಿತಳೆಂದು ಪ್ರಸಿದ್ಧಳಾಗ್ತಾಳೆ. ಈ ಒಂದು ಕ್ಷೇತ್ರಪಾಲಕ, ಈ ಒಂದು ಅರ್ಥ ಕ್ಷೇತ್ರಪಾಲ ಸಮರ್ಚಿತ, ಈ ಒಂದು ಪದದಲ್ಲಿ ಇಷ್ಟೊಂದು ಅರ್ಥ ಇದೆ ವೀಕ್ಷಕರೇ. ಮತ್ತು ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಸಿಗೋಣ. ಧನ್ಯವಾದಗಳು.